ಹಿಮಾಲಯವು ಭುಗಿಲೇಳಲು ಸ್ವಾತಂತ್ರ್ಯಕ್ಕೆ ಭಯವ ತರಲು. ಹಿಮಾಲಯವು ಭುಗಿಲೇಳಲು ಸ್ವಾತಂತ್ರ್ಯಕ್ಕೆ ಭಯವ ತರಲು. ಕೊನೆವರೆಗೂ ಹೋರಾಡುತ್ತಲಿ, ಕೊನೆವರೆಗೂ ಹೋರಾಡುತ್ತಲಿ. ಹೆಣವಾಗಿ ಉರುಳಿದರಲ್ಲಿ ಭೂತಾಯಿಯ ಋಣ ತೀರಿಸುತ್ತಾ ಕಣ್ಮುಚ್ಚಿ ಅಮರರೂ ಆಗಿ ಈ ದೇಶಕ್ಕಾಗಿ ಮಡಿದ ವೀರಯೋಧರ ಕಥೆ ಕೇಳಿ. ಓ ನನ್ನ ದೇಶ ಬಾಂಧವರೇ, ಕಣ್ಣೀರ ಕಥೆದು ಕೇಳಿ. ಈ ದೇಶಕ್ಕಾಗಿ ಮಡಿದ ವೀರಯೋಧರ ಕಥೆ ಕೇಳಿ. ಎಲ್ರಿಗೂ ಕೂಡ ಕಾರ್ಗಿಲ್ ವಿಜಯ ದಿವಸ್ ಶುಭಾಶಯಗಳು. ನೋಡಿ, ಈ ಒಂದು ದಿನ ಜುಲೈ 26ನೇ ತಾರೀಕು ಅವಿಸ್ಮರಣೀಯವಾದ ದಿನ ಅಂತಾನೆ ಹೇಳ್ಬಹುದು. ಯಾಕೆ ಅಂದ್ರೆ ಈ ದಿನ 1999ರಲ್ಲಿ ಕಾರ್ಗಿಲ್ ಯುದ್ಧ ನಡೆಯುತ್ತೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ. ಇದರಲ್ಲಿ ಭಾರತ ಕೊನೆಗೂ ಕೂಡ ಜಯವನ್ನ ಸಾಧಿಸುತ್ತೆ. ಆದ್ರೆ ಇದರಲ್ಲಿ ಸುಮಾರು 527 ಮಂದಿ ಸೈನಿಕರು ಹುತಾತ್ಮರಾಗ್ತಾರೆ. ಅವರ ಎಲ್ಲರ ನೆನಪಿಗೋಸ್ಕರ ಹಾಗೂ ಭಾರತ ಜಯವನ್ನು ಗಳಿಸಿದಂತಹ ನೆನಪಿಗೋಸ್ಕರ ಈ ಒಂದು ದಿನವನ್ನು ಕಾರ್ಗಿಲ್ ವಿಜಯ ದಿವಸ್ ಎಂದು ಆಚರಿಸುತ್ತೇವೆ. ಧನ್ಯವಾದಗಳು.